ಇದು ಮಾದೇರಿ ತಪ್ಪು ಅಂತ ಕರೀತಾರೆ. ನಾನು ತೋಟಕ್ಕೆ ಬಂದಿದ್ದೀನಿ ಈಗ. ಅಮ್ಮ ಬೈಲಿಗೆ ಹೋಗುವ ಅಂತ ಗುಡ್ ಈವ್ನಿಂಗ್. ಇವತ್ತು ಸಂಜೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಯಾಕಂದರೆ ತುಂಬ ಟಾಪಿಕ್ ಸಿಕ್ಕಿಲ್ಲ ಮಾಡೋದಾದ್ರೆ. ಈಗ ಒಂದು ಟಾಪಿಕ್ ಸಿಕ್ಕಿದೆ, ಸಣ್ಣ ಟಾಪಿಕ್ ಆಯಿತಾ, ಲಿಟಲ್ ಬಿಟ್ ಟಾಪಿಕ್ ಅಂತ ಹೇಳ್ಬೋದು. ಅದನ್ನು ಹೇಳ್ತಾ ಇದ್ದೀನಿ. ನನಗೆ ಟಾಪಿಕ್ಕೇ ಸಿಕ್ತಿಲ್ಲ, ಬಟ್ ಇವತ್ತೊಂದು ಟಾಪಿಕ್ ಸಿಕ್ಕಿದೆ, ಅದನ್ನೇ ಹೇಳುವ ಅಂತ. ನಾನು ಏನೋ ಒಂದು ತೋರಿಸ್ಬೇಕು, ಅದನ್ನು ಕರ್ಕೊಂಡು ಹೋಗ್ತೀನಿ. ಅದರ ಜೊತೆಗೆ ಅಮ್ಮ ಬಯಲಿಗೆ ಹೋಗ್ತಾ ಇದ್ದಾರೆ, ಬಯಲಿಗೆ ಮತ್ತು ನಾನು ಹೋಗಬೇಕು. ಬಯಲು ಅಂದರೆ ಏನು ಅಂತ ನಾನು ಹೋಗಿ ತೋರಿಸ್ತೀನಿ, ಆಯಿತಾ. ಸೊ ಇಲ್ಲಿ ಬನ್ನಿ, ಇಲ್ಲೊಂದು ಗಿಡ ಇದೆ. ಸೊ ಇದೆಷ್ಟು ಚಿಗುರು ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಈ ಗಿಡದ ಇದು ಫುಲ್ ಗಿಡ ನೋಡಿ ಈ ಥರ ಇದೆ, ಆಯಿತಾ. ಇದನ್ನು ಯಾವಾಗ ಬಳಸ್ತಾರೆ ಅಂದರೆ, ನಮಗೀಗ ಎಲ್ಲಿಗಾದರೂ ಹೋಗಬೇಕು, ಕೆಟ್ಟ ಶಕ್ತಿ ಇದೆ ಅಂತಂದಾಗ ಇದನ್ನೇ ಹಿಡ್ಕೊಂಡು ಹೋಗ್ತಾರೆ. ಇದನ್ನು ತುಳುವಲ್ಲಿ ಕಾವೇರಿದ ಮರ, ಕಾವೇರಿದ ಹೀರೆ ಅಂತೆಲ್ಲ ಕರೀತಾರೆ, ಆಯಿತಾ. ಇದರೆಲ್ಲ ಒಂದು ಕಾಯಿ ಆಗ್ತದೆ. ಇದನ್ನು ಮಾಡ್ತಾಯಿದ್ರು ನೋಡಿ. ನಾನು ಈ ಥರ ಕಿವಿಯಲ್ಲಿ ಇಟ್ಟಿದ್ದೀನಲ್ಲ, ಈ ಥರ ಹಿಡ್ಕೊಂಡು ಹೋದರೆ ಯಾವುದೇ ದುಷ್ಟಶಕ್ತಿಗಳು ನಮ್ಮ ಹತ್ರ ಬರೋದಿಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಏನು ಅಂದರೆ, ಇದರ ಇಂಗ್ಲೀಷಲ್ಲಿ ಸಿನ್ನೋಮಮ್ ವೆರಮ್ ಅಂತ ಕರೀತಾರೆ. ಸಿನ್ನೋಮಮ್ ವೆರಮ್ ಇದರ ಇಂಗ್ಲೀಷಲ್ಲಿ ಇದರ ಹೆಸರು, ಈ ಮರದ ಹೆಸರು, ಆಯಿತಾ. ಇದು ಶ್ರೀಲಂಕಾದಲ್ಲಿ ಸಿರಮ್ ಅನ್ನುವಂಥ ಫ್ಯಾಮಿಲಿಗೆ ಅಂದರೆ ಆ ಪ್ರಜಾತಿಗೆ ಸೇರಿದಂಥ ಮರದ ಪಟ್ಟಿಯಲ್ಲಿ ಇದು ಬರ್ತದೆ. ಇದನ್ನು ಸಿನ್ನೋಮಮ್ ವೆರಮ್ ಅಂತ ಕರೀತಾರೆ, ಆದರೆ ತುಳುವಲ್ಲಿ ಕಾವೇರಿ ಅಂತ ಕರೀತಾರೆ. ಬಟ್ ಕನ್ನಡದಲ್ಲಿ ಏನು ಕರೀತಾರೆ ಅಂತ ಗೊತ್ತಿಲ್ಲ. ಗೊತ್ತಿದ್ದವ್ರು ಕಮೆಂಟ್ ಮಾಡಿ. ಇನ್ನೊಂದು ಗಿಡ ತೋರಿಸ್ಬೇಕು, ಅಲ್ಲಿ ಒಂದು ಗಿಡ ಇದೆ ಅಂತ ಹೇಳಿದೆ ಅಲ್ಲ. ಸೊ ಇಲ್ಲೊಂದು ಗಿಡ ಇದೆ, ತೋರಿಸ್ತೀನಿ ಅನಿಸುತ್ತೀನಿ. ಇದು ಮಾದೇರಿ ತಪ್ಪು ಅಂತ ಕರೀತಾರೆ. ಸೊ ಇದು ನೋಡಿ, ಇಲ್ಲಿ ಕಾಣ್ಬೋದು. ಇದು ಕೂಡ ದೇಹಕ್ಕೆ ತುಂಬ ತಂಪು. ಇದು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡ್ತದೆ. ಈಗ ಬಾಡಿ ಹೀಟ್ ಆದರೆ ಇದ್ರ ಜ್ಯೂಸ್ ಮಾಡಿ ಕುಡಿತಾರೆ. ಸೊ ಇದ್ರ ಜ್ಯೂಸ್ ರೆಸಿಪಿ ನಾಳೆ ಹಾಕ್ತೇನೆ, ಬಟ್ ನಾಳೆಗೆ ಇದು ನನಗೆ ಏನಾದರೂ ಕಂಟೆಂಟ್ ಬೇಕಲ್ಲ, ಅದು. ಸೊ ಇದರ ಇಂಗ್ಲೀಷ್ ಹೆಸರು ಜರ್ಜಾಪಿರಿಲ್ಲ ಅಂತ ಕರೀತಾರೆ ಇದನ್ನು ಇಂಗ್ಲೀಷಲ್ಲಿ, ಆಯಿತಾ. ಸೊ ನಾವು ಈಗ ಬಯಲಿಗೆ ಹೋಗುವ. ಸೊ ಅಲ್ಲಿ ಸಿಗ್ತಾರೆ ನೋಡಿ. ಇದು ನಾವು ಬರುವಂಥ ಪಾಪು, ಇದನ್ನು ಪಾಪು ಅಂತ ಕರೀತಾರೆ. ಇದು ಕೈ ಸೇರ್ತದೆ, ಆಯಿತಾ. ಮನುಷ್ಯ ಮಾಡಿರುವಂಥದ್ದು, ಮಾನವ ನಿರ್ಮಿತ. ಹೀಗೆ ಬರಬೇಕು ಅಲ್ಲಿಂದ ಹಿಡ್ಕೊಂಡು. ಇದರಲ್ಲಿ ನೋಡಿ, ಇಲ್ಲಿ ನೀರಿದೆ. ಸೊ ಆ ಕಲ್ಲುಗಳ ಮಧ್ಯೆ ಈಗ ನೀರು ಪಾಸ್ ಆಗೋದಿಲ್ಲ, ಮಳೆಗಾಲದಲ್ಲಿ ತುಂಬ ಪಾಸ್ ಆಗ್ತದೆ. ಸೊ ನಮ್ಮ ಮಳೆಗಾಲದಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಈಗ ಅಮ್ಮನ್ನು ಹುಡುಕಬೇಕು, ಎಲ್ಲಿದ್ದಾರೆ ಅಂತ. ಕೂ ಹಾಕುವ, ಕೂ ಅಮ್ಮ, ಓ ಅಮ್ಮ. ಬರುವ ರಭಸಕ್ಕೆ ಇದೇ ಮುರಿದೋಯ್ತು. ಇದೆ ತೋರಿಸ್ತೇನೆ. ಈ ಬಯಲಲ್ಲೆಲ್ಲ ಇರ್ತದೆ ಅದು. ಇದು ಕೇಪಲುಗ ಅಂತಾರೆ. ಇದು ಕೇಪುಲ ಹೂವು. ಇದು ಕೂಡ ಔಷಧಿಯಲ್ಲಿ ಬಳಸ್ತಾರೆ. ಇದರ ಪಾನಕ ಈಗ ಮಾಡಿ ಕುಡಿತಾರೆ, ತುಂಬ ದೇಹಕ್ಕೆ ತಂಪು ಕೂಡ. ಇದರ ಪಾನಕ ಕೂಡ ಮಾಡಿ ಕುಡಿತಾರೆ ಅಂತಾರೆ. ಇದರ ಪಾನಕ ಮಾಡಿ ಕುಡಿತಾರೆ. ಸೊ ಇದು ಹತ್ತಿದ ಮರ. ಇದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಬಟ್ ನೋಡ್ತಾರೆ. ಒಂದೆಲಗ ಇದ್ದರೆ ನಾನು ತೋರಿಸ್ತಿದ್ದೆ. ಒಂದೆಲಗ ಇಲ್ಲಿ ಕಾಣಿಸ್ತಿಲ್ಲ. ಇಲ್ಲಿ ಒಂದೆಲಗ ಎಲ್ಲ ಇರ್ತದೆ. ಇದು ಒಂದೆಲಗ ಅಲ್ಲ. ಒಂದೆಲಗ ಸ್ಮೆಲ್ ನೋಡುವಾಗ ಗೊತ್ತಾಗ್ತದೆ. ಆಯಿತಾ, ಒಂದು ರೀಲ್ಸ್ ಮಾಡಿ ಆಮೇಲೆ ನಮ್ಮ ಬಯಲು, ಇದನ್ನು ಬಯಲು ಅಂತ ಕರೀತಾರೆ. ನಮ್ಮ ಬಯಲು ತೋರಿಸ್ತಲ್ಲ, ಅದೇ ಥರ ಇಲ್ಲಿ ಮರ ಆಗಿದೆ. ಇದು ಜಂಬು ನೇರಳೆಯ ಮರ. ಇಲ್ಲಿ ಮರ ಇದೆ. ಇನ್ಸ್ಟಾದಲ್ಲಿ ನಾನು ಅದರ ಹೂವು ನೋಡಿ, ಹೂ ಇದು ಜಂಬು ನೇರಳೆಯ ಹೂ. ಯಾರಾದರೂ ನೋಡಿಲ್ಲ, ಇದು ನೋಡಿ, ಇದು ಚೆನ್ನಾಗಿ ಅರಳಿದೆ. ನನ್ನ ಜೊತೆ ಅಮ್ಮ ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ ತೋರಿಸ್ಲಿಕ್ಕೆ, ನೋಡಿ. ಇದು ನಾವಿಲ್ಲಿ ತೋಟಕ್ಕೆ ಬಂದದ್ದು. ತೋಟದಲ್ಲಿ ಜಂಬು ನೇರಳೆಯ ಮರ,
ಸೊ ಇದು ತುಂಬ ಒಳ್ಳೆಯದು, ಕ್ಯಾನ್ಸರ್ ನಿರೋಧಕ ಅಂತಲೂ ಹೇಳ್ತಾರೆ. ಆಯಿತಾ, ಈಗ ಇಲ್ಲೊಂದು ತೋರಿಸ್ತೇನೆ. ಇದು ಕೂಡ ಆಯುರ್ವೇದಿಕ, ಇದು ಕೂಡ ರೆಂಜರಿಗೆ ಅಂತ ಹೇಳ್ತಾರೆ. ಇದರ ತುದಿ ಬೆಳಗ್ಗೆ ಬೇಗ ಖಾಲಿ ಹೊಟ್ಟೆಗೆ ತಿಂದರೆ ಆ್ಯಸಿಡಿಟಿ ಬರುವುದಿಲ್ಲ ಅಂತ. ಇದನ್ನು ಇದು ಹೆಬ್ಬಳಸು ಮರ, ಹೆಬ್ಬಲಸು ಕೇಳಿದ್ದೀರಾ? ಸೊ ತೋಟದಲ್ಲಿ ಎಷ್ಟೊಂದಿದೆ ಹೆಬ್ಬಲಸು ಆಗಲಿಲ್ಲ, ಈಗ ಇದರ ಹೂ ಹೋಗ್ತಾ ಇದೆ ನೋಡಿ. ಇದು ಹೆಬ್ಬಳಸಿನ ಹೂ, ಹೆಬ್ಬಲಸು ಇದು ಕೂಡ ತಿಂತಾರೆ, ಇದು ತುಂಬ ಒಳ್ಳೆಯದು. ಹೆಬ್ಬಲಸು ಆದರೆ ತೋರಿಸುವ ಆಯಿತಾ, ಜಮ್ಮು-ನೇರಳೆ ಹೆಬ್ಬಳಸು ಆದರೆ ತೋರಿಸುವ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಅಮ್ಮ ಬಾಯ್ ಮಲ್ಪಿ, ಬಾಯ್ ಬಾಯ್ ಬಾಯ್, ನಿಂತ್ಕೊಳ್ಳಿ, ನಾನು ಬಾಯ್ ಬಾಯ್. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.